प्राणान्तकगायन्तो अन्ततीव्ररुधिरस्रावन्तो अंतकंतको शक्ति श्वास हरिंचिपोतुन्ना स्वामी ರಾಜಣ್ಣ ರಾಮರಾಜ್ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೆಣಸಿನಹಳ್ಳಿ ಗ್ರಾಮ. ಸರ್, ಎಷ್ಟು ವರ್ಷದಿಂದ ಈ ಸ್ವಾಮಿ ನೆಲೆಸಿದ್ದಾರೆ? ಸ್ವಾಮಿ ಹಿಂದೆ ಪೂರ್ವಜರು ಮೇಕೆಗಳನ್ನು ಮೆತ್ತಾ ಇದ್ದಾಗ ಕಲ್ಲಿಗುಡ್ಡೆ ಒಳಗೆ ಪದೇ ಒಳಗೆ ಸ್ವಾಮಿ ಸಿಕ್ಕವನೆ. ಆ ಮೇಕೆಗಳನ್ನು ಮೆತ್ತಾ ಇದ್ದಂಥ ಜನ ಅದನ್ನು ಓಡಿಸಕ್ಕೆ ಹೋದಾಗ ಸ್ವಾಮಿ ಇರೋದು ಪ್ರತ್ಯಕ್ಷ ಆಗಿದೆ. ಅಲ್ಲಿಂದ ಈಚೆಗೆ ಊರಿನ ಗ್ರಾಮಸ್ಥರು ಗಮನಕ್ಕೆ ತಂದು ಒಂದು ಸಾಧಾರಣವಾದ ಒಂದು ಕಲ್ಲಲ್ಲಿ ಒಂದು ಮಂಟಪ ನಿರ್ಮಿಸಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅನಂತರ ಹಾಗೆ ಸುಮಾರು ದಿವಸ ಪೂಜೆ ಪುರಸ್ಕಾರಗಳು ನಡ್ಕೊಂಡು ಹೋಗ್ತಾ ಇರ್ತದೆ. ವರ್ಷಕ್ಕೆ ಒಂದು ಸಾರಿ ದಸರಾ ಹಬ್ಬ, ವಿಜಯದಶಮಿ ದಿವಸ ಭಾರಿ ಊರಲ್ಲಿ ವಿಜೃಂಭಣೆಯಿಂದ ಹಬ್ಬವನ್ನು ಗ್ರಾಮಸ್ಥರು ನೆರವೇರಿಸ್ತಾರೆ. ಸ್ವಾಮಿ ಎಲ್ಲರ ಕಷ್ಟ ಸುಖಗಳನ್ನು ಕಾಯ್ಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸ್ವಾಮಿ ನೆರವಾಗಿದ್ದಾನೆ. ಆ ಸ್ವಾಮಿಯ ಕೃಪೆಯೇ ನಮಗೆಲ್ಲರಿಗೂ ಆಧಾರ. ಸ್ವಾಮಿ ಪವಾಡ ಚೆನ್ನಾಗಿದೆ. ಕಷ್ಟ ಅಂತ ಬಂದವರಿಗೆ ಸಹಕಾರ ಮಾಡ್ತಾರೆ ಸ್ವಾಮಿ. ಚೆನ್ನಾಗಿ ನಡೀತಾರೆ. ಸರ್, ನೀವು ಪ್ರಸಾದ ಕೇಳಿದ್ದೀರಾ ಸ್ವಾಮಿ ಹತ್ರ? ಕೇಳಿದ್ದೀನಿ. ಏನು ಬಂದಿದೆ ಸರ್ ರಿಸಲ್ಟು? ಒಳಗಡೆ ಬಂದು ಸ್ವಾಮಿ ಕೊಟ್ಟವನೇ. ಇನ್ನು ಸ್ವಾಮಿಗಳು ಏನು ವಿಶೇಷತೆ? ಈ ಕರಿ ಆಂಜನೇಯ ಸ್ವಾಮಿ ಅಂತ ಹೆಸರು ಹೇಗೆ ಬಂತು? ಸ್ವಾಮಿ ಎಲ್ಲಿ ಸಿಕ್ಕಿದ್ರು? ಏನು ಇದ್ರ ಕತೆ ಏನು ಸ್ವಾಮಿಗಳು? ಇದು ಸುಮಾರು ಪುರಾತನ ಕಾಲದ ಸ್ವಾಮಿ ಆಂಜನೇಯ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿದ್ದೆ. ಇದು 5ನೇ ತಲೆ. ಬಟ್ ನಮ್ಮ ತಂದೆಯವರು ಮಾಡ್ತಾಯಿದ್ರು, ಹಾವಳಾದ್ಮೇಲೆ ನಾವು ಮಾಡ್ತಾಯಿದ್ದೀವಿ. ಇದು ಕರಿ ಹನುಮ ಅಂತ. ಇಲ್ಲಿ ಸ್ವಾಮಿ ದಸರಾ ಅಜ್ಜನ ಮನೆಗೆ ಮಾಡ್ತಾರೆ. ಶ್ರಾವಣ ಮಾಸ 4 ಶ್ರಾವಣ ಮಾಸ ನಡೆಯುತ್ತೆ ಅಜ್ಜನ ಮನೆಗೆ. ಇಲ್ಲಿ ಸ್ವಾಮಿ ಭಕ್ತಾದಿಗಳು ಬಂದಾಗ ಹೂವು ಕೊಡ್ತಾನೆ ಸ್ವಾಮಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಗೆ ಅನುಗ್ರಹವನ್ನು ನೀಡ್ತಾರೆ. ಇಲ್ಲಿ ಮದುವೆಗಳು ಸಹ ನಡೆಯುತ್ತೆ. ರಥಸಪ್ತಮಿ, ಹನುಮ ಜಯಂತಿ, ಶ್ರೀರಾಮನವಮಿ ಹಾಗೂ ಕೆಲವು ಹಬ್ಬಗಳು ಬಂದಾಗೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ವಾಮಿ ಯಾವ್ಯಾವ ಒಂದು ಹೂವುಗಳು ಮಾತ್ರ ಹೊರಗಡೆ ಕೊಡ್ತಾನೆ. ಹೀಗೆ ಇದು ಚೋಳು ಕಾಲದ್ದು. ಇದು ಹೆಸರು ಕರಿ ಹನುಮ ಅಂತ ಸ್ವಾಮಿನ ನಮ್ಮ ತಾತವರು ಹುಟ್ಟಿರುವ ಹೆಸರು ಆಂಜನೇಯಕ್ಕೆ. ಇದು ಎಲ್ಲಿಯೂ ಇಲ್ಲ. ಈ ಸ್ವಾಮಿ ದಕ್ಷಿಣಮೂರ್ತಿ ಆಂಜನೇಯ. ನೀವು ಎಲ್ಲೇ ಹುಡುಕ ಬಂದರೂ, ಯಾವ ದೇಶದಲ್ಲೂ ಹುಡುಕ ಬಂದರೂ ಈ ಥರ ಸ್ವಾಮಿ ಯಾವ ಕಡೆಗೂ ಇಲ್ಲ. ದಕ್ಷಿಣ ಮುಖ ಈ ಕಡೆ ದಕ್ಷಿಣ ಮುಖದಲ್ಲಿ ಯಾವ ಆಂಜನೇಯನೂ ಇಲ್ಲ. ದಕ್ಷಿಣಮೂರ್ತಿ ಆಂಜನೇಯ ಈ ಹೆಸರು ಕರಿ ಹನುಮ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಿ ಸಿಕ್ಕಿದ್ದು ಗುರುಗಳೇ ಇದು? ಇದು ಸುತ್ತಮುತ್ತ ಗುಡ್ಡೆಗಳಿತ್ತು ಆಗ ಕಾಡು ಪ್ರದೇಶದಲ್ಲಿ ಹಸು ಕರುಗಳು ಮೇಯಿಸುವ ಸ್ವಾಮಿ ಬಂಡೆಯಲ್ಲಿ ಚಿಕ್ಕದಾಗೆ ಉದ್ಭವ ಮೂರ್ತಿ ನಡೀತಾ ಇತ್ತು. ಆಮೇಲೆ ನೋಡಿ ಅದು ಬಂಡೆಯಲ್ಲಿ ದೊಡ್ಡದಾಗೋಯ್ತು. ಆಗ ಬಂಡಿಯನ್ನು ಕಟ್ ಮಾಡಿ ವ್ಯವಸ್ಥೆ ಮಾಡಿ
ಆಗ ಸ್ವಾಮಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನವನ್ನು ಮಂಟು ಥರ ಮಾಡಿದ್ರು ಹುಡುಗರುಗಳೆಲ್ಲ ಸೇರಿಕೊಂಡು. ಆಮೇಲೆ 1970ನೇ ಇಸ್ವಿನಲ್ಲಿ ಸ್ವಲ್ಪ ದೇವಸ್ಥಾನವನ್ನು ಇದು ಮಾಡಿದ್ರು. 2004ರಲ್ಲಿ ಈ ಸ್ವಾಮಿ ದೊಡ್ಡದಾಗಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿಗೆ 22 ವರ್ಷ ಆಯಿತು. ಮೇಡಮ್ ನಿಮ್ಮ ಹೆಸರು? ಹೇಮಾವತಿ. ಎಲ್ಲಿಂದ ಬರ್ತಾ ಇರೋದು ಮೇಡಮ್? ಇಲ್ಲೇ ಸರ್ 2ನೇ ಹುಟ್ಟಿ ವೆಸ್ಟ್ ಕೊತ್ಮೂರಿಂದ ಬರ್ತಾ ಇದ್ದೀವಿ. ಎಷ್ಟನೇ ಬಾರಿ ಬರ್ತಾ ಇರೋದು ಮೇಡಮ್? 4ನೇ ಬಾರಿ ಬರ್ತಾರೆ ಸರ್. ಚಿಕ್ಕ ವಯಸ್ಸಿಂದಲೇ ಬರ್ತಿತ್ತು. ನಮ್ಮ ಅಜ್ಜಿ ತುಂಬ ಇದಕ್ಕೆ ಇದು ಮಾಡಿದ್ದಾರೆ, ತುಂಬ ಪೂಜೆ ಮಾಡ್ತಿದ್ರು. ಆಗ ಹೆಂಗಿತ್ತು ಹಂಗೆ ಮಾಡ್ತಿದ್ರು, ಮಾತಾಡ್ತಿರ್ತತ್ತೆ ಮೊದಲೇ ದೇವರು. ಅದೇ ಗೊತ್ತಿಲ್ಲ ನಮಗೀಗ, ಆದರೆ ತುಂಬ ಪವರ್ಫುಲ್ ದೇವರು ಅಂತ ನಮ್ಗೆ ಗೊತ್ತು. ಮೊದಲು ಮಾತಾಡ್ತಿತ್ತಂತ ಮೇಡಮ್? ಮೊದಲು ಮಾತಾಡ್ತಿತ್ತು ಅಂತ ಹೇಳ್ತಾರೆ ಸರ್, ಗೊತ್ತಿಲ್ಲ ಈಗ ಗೊತ್ತಿಲ್ಲ. ಮೊದಲು ಆಗಿನ ಕಾಲದಲ್ಲಿ ಮಾತಾಡ್ತಿತ್ತಂತೆ. ಈ ಗರ್ಭಗುಡಿ ಎಲ್ಲ ಓಪ ಈ ಥರ ಎಲ್ಲ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಏನು ಮಾತಾಡಲ್ಲ, ಮಾಮೂಲಿ ಹಂಗೆ ಹೂವು ಕೊಡ್ತದೆ ಹಸ್ತದಲ್ಲಿ. ಇಲ್ಲಿ ಬಂದರೆ ಒಳ್ಳೇದಂತೂ ಆಗೋಲ್ಲ ಸರ್. ನೀವು ಪ್ರಸಾದ ತಾಡಿದ್ದೀರಾ ಮೇಡಮ್? ಹಾಂ ಸರ್, ತೊಗೊಂಡಿದ್ದೀನಿ. ಬಲಗಡೆ ಕುಡಿದು ಎಡಗಡೆ ಹೊರಗಡೆ ಕೊಟ್ಟಿದ್ದೀನಿ ಸರ್. ನಿಮ್ಮ ಅನುಭವ ಏನಾದ್ರು ಒಂದು ಮೇಡಮ್? ಒಳ್ಳೇದಾಗುತ್ತೆ ಸರ್. ನೋಡೋ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಒಳ್ಳೇದಾಗುತ್ತೆ. ಏನೇ ಕಷ್ಟ ಇದ್ರೂ ಬಂದು ಇಲ್ಲಿ ಕೇಳಿಕೊಂಡು ಅಪ್ಪನ ಸೇವೆ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.